ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಏರು ಧ್ವನಿಯಲ್ಲಿ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ವಿಶೇಷ ಸಭೆ ನಡೀತಾ ಇದೆ. ಜಾತಿ ಜನಗಣತಿ ಕುರಿತಂತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರುವ ಸಭೆಯಲ್ಲಿ ಏರು ಧ್ವನಿಯಲ್ಲೇನೆ ಚರ್ಚೆ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ಸಚಿವರು ಈ ವರದಿ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸಮುದಾಯಗಳ ಆಕ್ಷೇಪವನ್ನ ಸಚಿವರುಗಳು ಸಭೆಯಲ್ಲಿ ಪ್ರತಿಧ್ವನಿಸ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲೇ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಾತಿ ಜನಗಣತಿಯ ವಿಶೇಷ ಸಭೆ ಇದು. ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ವರದಿಗೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಏರು ಧ್ವನಿಯಲ್ಲೇನೆ ವರದಿಗೆ ವಿರೋಧಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ. ಯಾವ ವರ್ಗಕ್ಕೆ ಅನ್ಯಾಯ ಆಗಿದೆಯೋ ಮತ್ತೆ ಸೇರಿಸೋಕೆ ಅವಕಾಶ ಇದೆ ಅಂತ ಹೇಳಿ ಸಂತೋಷ್ ಲಾಡ್ ಮಾತನಾಡಿದ್ರಂತೆ. ಮುಸಲ್ಮಾನರು ನೂರಾರು ಉಪಪಂಗಡಗಳಿದೆ, ಎಲ್ಲವನ್ನ ಯಾಕೆ ಒಂದರಲ್ಲೇ ಸೇರಿಸಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಮಾತಿಗೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಜಾತಿ ಗಣತಿ ಒಪ್ಪೋಕೆ ಸಾಧ್ಯವೇ ಇಲ್ಲ, ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಎಸ್ಎಸ್ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್ ಅವರ ಮಾತಿಗೆ ದನಿಗೂಡಿಸಿದ್ದಾರೆ ಡಿಕೆ ಶಿವಕುಮಾರ್. ಆಕ್ಷೇಪಗಳನ್ನ ಲಿಖಿತ ರೂಪದಲ್ಲಿ ನೀಡಿ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿದ್ದಾರಂತೆ. ಜಾತಿ ಗಣತಿಯನ್ನ ಒಪ್ಪೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಯಾವಾಗ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಇದನ್ನ ವಿರೋಧಿಸಿದ್ರು, ಡಿಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ರು. ಯಾರಿಗೆಲ್ಲ ಆಕ್ಷೇಪಣೆಗಳಿದೆ ಆ ಆಕ್ಷೇಪಣೆಗಳನ್ನ ಲಿಖಿತ ರೂಪದಲ್ಲಿ ನೀಡಿ ಅಂತ ಹೇಳಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಈ ಕ್ಷಣದ ಮತ್ತೊಂದು ಮೇಜರ್ ಬ್ರೇಕಿಂಗ್ ಅಪ್ಡೇಟ್. ಕ್ಯಾಬಿನೆಟ್ ಸಭೆ ಅಂತ್ಯವಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನ ಕೈಗೊಂಡಿಲ್ಲ ಈ ಸಭೆಯಲ್ಲಿ, ಕೇವಲ ಚರ್ಚೆ ಆಗಿದೆ. ಸಂಪುಟ ಸಭೆಯನ್ನ ಮುಂದೂಡಲಾಗಿದೆ. ಯಾವುದೇ ರೀತಿಯ ನಿರ್ಧಾರವನ್ನ ಈ ಸಭೆಯಲ್ಲಿ ತೆಗೆದುಕೊಂಡಿಲ್ಲ. ಎಸ್ಎಸ್ ಮಲ್ಲಿಕಾರ್ಜುನ್, ಡಿಕೆ ಶಿವಕುಮಾರ್ ಅಂತಹ ಘಟಾನುಘಟಿ ನಾಯಕರ ವಿರೋಧದ ನಡುವೆ ಕ್ಯಾಬಿನೆಟ್ ಸಭೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಯಾರಿಗೆಲ್ಲ ಆಕ್ಷೇಪಗಳಿದೆ ಅವರೆಲ್ಲ ಬರಹದಲ್ಲಿ ಲಿಖಿತ ರೂಪದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಿ ಅಂತ ಮುಖ್ಯಮಂತ್ರಿಗಳು ಹೇಳೋ ಮೂಲಕ ಸಭೆಯನ್ನ ಮತ್ತೆ ಮುಂದೂಡಿದ್ದಾರೆ. ಅಲ್ಲಿಗೆ ಇವತ್ತು ಈ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಕುರಿತಂತೆ ಮೇಜರ್ ಡಿಸಿಷನ್ ಏನಾದರೂ ಆಗಬಹುದಾ ಅನ್ನೋ ಕುತೂಹಲಕ್ಕೆ ಉತ್ತರ ಇಲ್ಲ. ಯಾವುದೇ ರೀತಿಯ ನಿರ್ಧಾರವನ್ನ ಕೈಗೊಳ್ಳದೆ ಈ ಒಂದು ಸಚಿವ ಸಂಪುಟ ಸಭೆಯನ್ನ ಮುಂದೂಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಏನೇನು ಮಾತುಕತೆ ಆಯಿತು? ಸಭೆ ಮುಂದೂಡೋಕೆ ಮುಂಚೆ ಯಾರೆಲ್ಲ ಆಕ್ಷೇಪ ವ್ಯಕ್ತಪಡಿಸಿದ್ರು? ಪರವಾಗಿ ನಿಂತವ್ರು ಯಾರು? ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ. ಖಂಡಿತ ಸ್ಮಿತಾ, ಬಹಳ ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಜಾತಿ ಗಣತಿ ವಿಚಾರವಾಗಿ ಯಾವ್ದಾದ್ರು ಒಂದು ಶಿಫಾರಸು ಮಾಡಬಹುದು, ಯಾವ್ದಾದ್ರು ಒಂದು ನಿರ್ಧಾರವನ್ನ ಸರ್ಕಾರದ ತೆಗೆದುಕೊಳ್ಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳಿದ್ವು. ಆ ಚರ್ಚೆಗಳಿಗೆ ಒಂದಷ್ಟು ಖುಷಿ ಆಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈ 3 ಗಂಟೆ ಸುದೀರ್ಘವಾಗಿ ಕ್ಯಾಬಿನೆಟ್ ಸಭೆ ನಡೆದ್ರು ಕೂಡ ಯಾವುದೇ ಅಂತಿಮವಾದಂತಹ ಚರ್ಚೆಗೆ ಆಗಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಪ್ರಬಲ ಸಮುದಾಯದ ಸಚಿವರು ಈ ಒಂದು ಜಾತಿ ಗಣತಿ ವರದಿ ಏನಿದೆ ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ರು ಅನ್ನುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಎಸ್ಎಸ್ ಮಲ್ಲಿಕಾರ್ಜುನ್ ಸಚಿವರು ಏನಿದ್ದಾರೆ ಅವರು ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾವ ಅಂಕಿಅಂಶದ ಆಧಾರದ ಮೇಲೆ ಈ ಒಂದು ವರದಿಯನ್ನು ಸಂಗ್ರಹಿಸಿದ್ರೆ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಡಿಸಿಎಂ ಸೇರಿದಂತೆ ಹಲವು ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಕೂಡ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ ಅಂಕಿಅಂಶಗಳನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಈಗಿರ್ತಕ್ಕಂಥ ಅಂಕಿಅಂಶಗಳು ಸಾಕಷ್ಟು ಲೋಪದೋಷಗಳಿಂದ ಕೂಡಿದವೆ. 10 ವರ್ಷದ ಹಿಂದಿನ ಒಂದು ವರದಿಯನ್ನ ನಾವು ಈಗ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಅನ್ನುವಂತ ಒಂದಷ್ಟು ಜಟಾಪಟಿ ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಆಗಿರ್ತಕ್ಕಂಥದ್ದು. ಪ್ರಬಲ ಸಮುದಾಯದ ಸಚಿವರ ವಿರೋಧಕ್ಕೆ
ಒಂದಷ್ಟು ಹಿಂದೂ ಸಚಿವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಅಂಕಿಅಂಶಗಳನ್ನ ಸರಿಪಡಿಸುವಂತಹ ಅವಕಾಶ ಮುಂದಿದ್ದೇ ಇದೆ, ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ನಾವು ಪ್ರಗತಿಯತ್ತ ಮುಂದಿಡೋಣ ಅನ್ನುವಂತ ಒಂದಷ್ಟು ಮಾತುಗಳನ್ನು ಹೇಳಿದ್ರು ಕೂಡ ಪ್ರಬಲ ಸಮುದಾಯದ ಸಚಿವರು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಒಪ್ಪೋಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಸಚಿವ ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಿದ್ರಿಂದ ಸಿಎಂಗೂ ಕೂಡ ಇದು ಒಂದು ರೀತಿಯಲ್ಲಿ ತಲೆನೋವಾಗಿರೋದ್ರಿಂದ ನೀವು ಯಾರ್ಯಾರು ಏನೇನು ಸಲಹೆ ಕೊಡ್ತಿರಲ್ಲ ಅದನ್ನ ಲಿಖಿತ ರೂಪದಲ್ಲಿ ಮುಂದಿನ ಕ್ಯಾಬಿನೆಟ್ಗೆ ಕೊಡಿ ಅನ್ನುವಂತ ಒಂದು ಸಲಹೆಯನ್ನು ಕೊಟ್ಟು ಕಾರಣಕ್ಕಾಗಿ ಇವತ್ತು ಸುದೀರ್ಘ 3 ಗಂಟೆಗಳ ನಡೆದಂತಹ ಸಚಿವ ಸಂಪುಟ ಸಭೆ ಯಾವುದೇ ನಿರ್ಣಯಕ್ಕೆ ಬರದೆ ಈಗ ಅಂತಿಮವಾಗಿರ್ತಕ್ಕಂಥದ್ದು. ಇನ್ನೂ 2-3 ಸಚಿವ ಸಂಪುಟ ಸಭೆಗಳು ತೆಗೆದುಕೊಳ್ಳಬಹುದು ಅನ್ನುವಂತ ಮಾತುಗಳು ಈಗ ವ್ಯಕ್ತವಾಗ್ತಾ ಇದಾವೆ. ಈಗಷ್ಟೇ ಕ್ಯಾಬಿನೆಟ್ ಸಭೆ ಅಂತಿಮ ಆಗಿರೋದ್ರಿಂದ ಈಗ ಮತ್ತೆ ಸರ್ಕಾರದ ಪರವಾಗಿ ಸುದ್ದಿಗೋಷ್ಠಿ ನಡೆಯುವಂತಹ ಸಾಧ್ಯತೆ ಇದೆ. 2-3 ಕ್ಯಾಬಿನೆಟ್ಗೆ ಇದನ್ನು ವಿಸ್ತರಿಸಿ ಒಂದಷ್ಟು ಸಲಹೆಗಳು ಸಚಿವರು ಯಾವ ಸಮುದಾಯದಿಂದ ಎಷ್ಟೆಷ್ಟು ಸಮಸ್ಯೆಗಳಾಗಿದ್ದಾವೆ, ಈ ತರದ ಒಂದಷ್ಟು ನಮ್ಮ ಲೋಪದೋಷಗಳಾಗಿದ್ದಾವೆ ಅನ್ನುವಂತ ಲಿಖಿತ ರೂಪದಲ್ಲಿ ಕ್ಯಾಬಿನೆಟ್ ಸಲ್ಲಿಸಿದಾಗ ಸಭೆ ಒಳಗಾದ ಮಾತುಕತೆಯ ಡೀಟೇಲ್ಸ್ ಹಂಚ್ಕೊಳ್ಳಿ. ಯಾರು ಏನ್ ಮಾತನಾಡಿದ್ರು, ಯಾರು ಪರವಾಗಿ ನಿಂತರು, ಯಾರು ವಿರುದ್ಧವಾಗಿದ್ರು, ಇದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ನಾನು ಈಗಾಗಲೇ ಹೇಳಿದಂತೆ ಪ್ರಬಲ ಸಮುದಾಯ ಅಂದ್ರೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಈ ಒಂದು ಜಾತಿ ಗಣತಿಯ ವಿರುದ್ಧ ಮುಂಚಿನಿಂದನೂ ಕೂಡ ಇದ್ದಾರೆ. ಯಾಕಂದ್ರೆ ನಮ್ಮ ಸಮುದಾಯದ ಉಪಪಂಗಡಗಳು ಬಿಟ್ಟು ಹೋಗಿದಾವೆ, ಅಂಕಿಅಂಶಗಳು ತಪ್ಪಾಗಿದ್ದಾವೆ. ಈಗ ಬಂದಿರತಕ್ಕಂತ ಜಾತಿವಾರು ಸಮೀಕ್ಷೆ ಏನಿದೆ ಅಲ್ಲಿ ನಮ್ಮ ಸಂಖ್ಯೆ ತಪ್ಪಾಗಿದೆ ಅನ್ನುವಂತ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಆದ್ರೆ ಈಗಾಗಲೇ ಅವರು ಒಂದು ಸುತ್ತಿನ ಚರ್ಚೆಯನ್ನು ಮಾಡ್ಕೊಂಡ್ ಬಂದಿದ್ರು. ಲಿಂಗಾಯತ ಸಚಿವರು ಮತ್ತು ಒಕ್ಕಲಿಗ ಸಚಿವರು ಒಂದು ಸುತ್ತಿನ ಸಭೆಯನ್ನು ಮಾಡ್ಕೊಂಡ್ ಬಂದಿದ್ರು. ಆ ಸಭೆಯ ಒಂದಷ್ಟು ವಿವರಗಳನ್ನ ಕ್ಯಾಬಿನೆಟ್ ಮುಂದೆ ಇಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾತಿ ಗಣತಿ ಏನಿದೆಲ್ಲ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅಂಕಿಅಂಶಗಳು ಹೇಳ್ತಾ ಇದಾವೆ ತಪ್ಪಾಗಿದ್ದಾವೆ ಅನ್ನುವಂಥದ್ದು. 10 ವರ್ಷದ ಹಿಂದಿನ ಒಂದು ಜಾತಿ ಗಣತಿ ಅನ್ನುವಂಥದ್ದು, ಅದರಲ್ಲೂ SS ಮಲ್ಲಿಕಾರ್ಜುನ ಇದಾರಲ್ಲ ಅವರು ತೀವ್ರವಾಗಿ ವಿರೋಧಿಸಿದ್ರು. ಮತ್ತು ಇದು ಯಾವುದಕ್ಕೂ ಕೂಡ ಯೂಸ್ ಇಲ್ಲದೆ ಇರತಕ್ಕಂತ ಒಂದು ಜಾತಿ ಗಣತಿ ಅನ್ನುವಂತ ಒಂದು ಪದಗಳನ್ನು ಕೂಡ ಬಳಸುವ ಮೂಲಕ ಈ ಒಂದು ಜಾತಿ ಗಣತಿಯನ್ನ ತೀವ್ರವಾಗಿ ವಿರೋಧಿಸಿದ್ರು ಅನ್ನುವಂಥದ್ದು. ಇದರ ಜೊತೆಗೆ DK ಶಿವಕುಮಾರ್ ಇದಾರಲ್ಲ ಅವರು ಯಾವುದೇ ಆಕ್ಷೇಪವನ್ನು ಬಹಿರಂಗವಾಗಿ ತೋರಿಸಿಕೊಟ್ಟಿರಲಿಲ್ಲ. ಆದ್ರೆ ಕ್ಯಾಬಿನೆಟ್ ಸಭೆಯಲ್ಲಿ ತೀವ್ರವಾಗಿ ವಿರೋಧ ಮಾಡುವ ಮೂಲಕ ಯಾರೆಲ್ಲ ಆಕ್ಷೇಪ ಎತ್ತಿದ್ರಲ್ಲ ಸಚಿವರು ಅವರಿಗೆ ಧ್ವನಿಗೂಡಿಸುವ ಮೂಲಕ ಈ ಒಂದು ಜಾತಿ ಗಣತಿ ಸರಿಯಾಗಿಲ್ಲ ಅನ್ನುವಂಥದ್ದನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಒತ್ತಿ ಹೇಳಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಸ್ಮಿತಾ, ವಿಸ್ತೃತವಾಗಿ ಅಧ್ಯಯನ ಮಾಡಲಿಕ್ಕೆ ಮತ್ತೊಂದು ಉಪಸಮಿತಿ ಏನಾದ್ರೂ ರಚನೆ ಆಗಬಹುದು ಅನ್ನೋ ರೀತಿಯಲ್ಲೂ ಕೂಡ ಚರ್ಚೆಗಳಿತ್ತು. ಇವತ್ತಿನ ಡಿಸಿಷನ್ ಅಲ್ಲಂತೂ ಅದರ ಯಾವುದೇ ರೀತಿಯ ಸೂಚನೆ ಸಿಗ್ತಾ ಇಲ್ಲ. ಹಾಗಾದ್ರೆ ಖಂಡಿತ ಸ್ಮಿತಾ, ಯಾಕಂದ್ರೆ ವಿಸ್ತೃತವಾಗಿ ಚರ್ಚೆ ಆಗಿ ಒಂದು ನಿರ್ಧಾರಕ್ಕೆ ಬಂದ್ರೆ ನೀವು ಇನ್ನೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದಾಗ್ಲಿ ಅಥವಾ ಇನ್ನೊಂದು ಕಮಿಟಿ ರಚನೆ ಮಾಡೋದಾಗ್ಲಿ ಏನಾದ್ರೂ ಒಂದು ನಿರ್ಣಯಕ್ಕೆ ಬರಬಹುದಾಗಿತ್ತು. ಆದ್ರೆ ಏರು ಧ್ವನಿಯಲ್ಲಿ ಸಚಿವರೇ ಒಂದು ಚರ್ಚೆ ಮಾಡಿದಾಗ ಯಾವುದೇ ಅಂತಿಮವಾದಂತಹ ಚರ್ಚೆಗಳು ಆಗದೇ ಇದ್ದಾಗ, ಅಂತಿಮವಾದಂತಹ ನಿರ್ಧಾರ ಕ್ಯಾಬಿನೆಟ್ ನಲ್ಲಿ ಹೊರಹೊಮ್ಮದೇ ಇದ್ದಾಗ ಮತ್ತು ಒಬ್ಬರ ಅಭಿಪ್ರಾಯವನ್ನ ಇನ್ನೊಬ್ಬರು ಸಚಿವರು ಕೇಳದೇ ಇದ್ದಾಗ ಯಾವುದು ತೀರ್ಮಾನಗಳು ಆಗಿಲ್ಲ ಅಂತ ಅರ್ಥ. ಅಲ್ಲಿಗೆ ಇನ್ನೊಂದಿಷ್ಟು ಸಮಯ ಹಿಡಿಬಹುದು ಅನ್ನುವಂಥದ್ದು ಸಚಿವರ ಮತ್ತು ಸಿಎಂ ಅವರ ಒಂದು ಅಭಿಪ್ರಾಯ ವ್ಯಕ್ತವಾಗಿದೆ. ಹಾಗಾಗಿ ಇನ್ನೊಂದು 2-3 ಕ್ಯಾಬಿನೆಟ್ ಗಳನ್ನ ಎಳೆದುಕೊಂಡು ಹೋಗಿ ಈ ಒಂದು ಮುಂದೆ ಸಬ್ ಕಮಿಟಿ ಮಾಡೋದಾ, ವಿಶೇಷ ಅಧಿವೇಶನ ಕರೆಯೋದಾ ಅಥವಾ ಜಡ್ಜ್ 2-3 ಸಭೆ ಮಾಡಿದ್ರು ಕೂಡ, ಕ್ಯಾಬಿನೆಟ್ ಸಭೆ ಮಾಡಿದ್ರು ಕೂಡ ಒಮ್ಮತ ಮೂಡ್ಲಿಕ್ಕೆ ಹೆಂಗ್ ಸಾಧ್ಯ? ಈ ವಿರೋಧ ಇನ್ನಷ್ಟು ಪ್ರಬಲ ಆಗ್ತಾನೆ ಹೋಗೋ ಸಾಧ್ಯತೆಗಳೇ ಹೆಚ್ಚಾಗಿರೋದು. ಆವಾಗ ಲಿಖಿತ ರೂಪದಲ್ಲಿ ಬರ್ತವೆ ಅನ್ನುವಂಥದ್ದು ಒಂದು ಸಲಹೆ ಪ್ರಮುಖವಾದಂತಹ ಚರ್ಚೆ ಆಗಿದೆ ಸರ್. ತಾವು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರೆ ನಮ್ಮ ಸಮುದಾಯದ ಸಂಖ್ಯೆ ಕಡಿಮೆ ಆಗಿದೆ. ವಿರೋಧ ವ್ಯಕ್ತಪಡಿಸಿಲ್ಲ, ಪ್ರತ್ಯೇಕವಾಗಿ ಸಮುದಾಯದ ಜಾತಿಗಣತಿ ಮಾಡ್ತೀವಿ ಅಂತ ವ್ಯಕ್ತಿ ಈಗ ನಮ್ಮ ಸಮುದಾಯದ್ದು ಇಷ್ಟು ಲಕ್ಷ ಇದೆ ಅಂತ ವರದಿನಲ್ಲಿದೆ. ನಾವು ಯಾವತ್ತೂ ಕೂಡ ಸರ್ವೆ ಮಾಡೇ ಇಲ್ಲ. 1931ರಲ್ಲಿ ಸರ್ವೆ ಮಾಡಿದ್ದು ಜಾತಿ ಗಣತಿ. 1931 ಎಷ್ಟಾಯ್ತು? 95 ವರ್ಷಕ್ಕೆ ಮುಂಚೆ ಜಾತಿ ಗಣತಿ ಮಾಡಿದ್ದು. ಯಾವ ಜಾತಿದು ಎಷ್ಟು ಜನ ಇದ್ದಾರೆ ಅಂತ ಯಾವಾಗಲೂ 95 ವರ್ಷದಲ್ಲಿ ಯಾರು ಕೂಡ ಸರ್ವೆ ಮಾಡಿಲ್ಲ. ಏನ್ ನಮ್ಮ ಸಮಾಜದವ್ರು ಏನಾದ್ರು ಜಾಸ್ತಿ ಇದ್ರೆ ನಾವು ವಿತ್ ಡಾಕ್ಯುಮೆಂಟ್ ಕೊಟ್ರೆ ಸರ್ವ್ ಮಾಡ್ತಾರೆ ಅಂತ ಹೇಳಿದೆ. ಸಿಎಂ ಜೊತೆ ಇವತ್ತೇನಾದ್ರು ಚರ್ಚೆ ಮಾಡಿದ್ರೆ ಈ ಬಗ್ಗೆ? ಅಲ್ಲ, ಈಗ ಕ್ಯಾಬಿನೆಟ್ ಒಳಗಡೆ ಏನಾಯ್ತು ಅಂತ ಹೇಳಕ್ ಬರೋದಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ನಮ್ಮೆಲ್ಲರಿಗೂ ಕೂಡ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ಕೊಡ್ತೀವಿ. ಮತ್ತೊಂದು ಸಚಿವ ಸಂಪುಟ ಸಭೆ ಆಗಬೇಕು, ಅಲ್ಲಿವರೆಗೂ ಡಿಸೈಡ್ ಆಗಿಲ್ಲ. ಇನ್ನೊಂದು ಪ್ರತಿ ಗುರುವಾರ ಇದು ಸಂಪುಟ ಸಭೆ ಇರುತ್ತೆ. ಮಧ್ಯದಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿಗಳು ಕರೀಬಹುದು. ಮುಂದಿನ ನಿರ್ಧಾರ ಯಾವ ರೀತಿ ಇರುತ್ತೆ ಸರ್ಕಾರದ? ಯಾಕಂದ್ರೆ ಒಬ್ಬರು ಸಚಿವರಾಗಿ ಇದು ಜಾರಿ ಆಗ್ಲೇಬೇಕು ಅನ್ನೋಂಥದ್ದು ಅಥವಾ ವಿರೋಧ ಇದೆಯಾ ಅಥವಾ ಸ್ವಲ್ಪ ತಿದ್ದುಪಡಿಗಳೇನಾದ್ರೂ ಆಗ್ಬೇಕಾ? ತಿದ್ದುಪಡಿ ಏನಾದ್ರೂ ಆಗ್ಬೇಕಾ? ವಿರೋಧ ಪ್ರಶ್ನೆ ಪರ ಪ್ರಶ್ನೆ ಏನ್ ಬರೋದಿಲ್ಲ. ಇದು ಸಾಮೂಹಿಕ ನಾಯಕತ್ವ. ತಿದ್ದುಪಡಿ ಏನಾದ್ರೂ ಆಗ್ಬೇಕಾ ಸರ್? ಯಾಕಂದ್ರೆ ಒಂದಷ್ಟು ಸಲಹೆ ಕೊಟ್ಟಿದ್ದೀರಾ? ಸಲಹೆಗಳು ಕೊಡ್ತಾರೆ, ಇನ್ನು ಟೈಮ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಕ್ಯಾಬಿನೆಟ್ ವರೆಗೂ ಟೈಮ್ ಇದೆ.
ಇದಿಷ್ಟು ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಂಪಸ್ ಅಂಡ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.